ಧನ್ಯವಾದಗಳು. ಕೋಲಾರ ನಗರವಾಸಿಗಳು ಖಾತೆಗಳು ಇಲ್ಲದೆ ಇರುವಂತ ಖಾತೆಗಳಂತ ಏನ್ ಪ್ರಾಬ್ಲಮ್ ಇದೆ, ಮನೆ ಖಾತೆ, ಸೈಟ್ ಖಾತೆ, ಬಿ ಖಾತೆಗಳು ಯಾರ್ಯಾರಿಗೆ ಇಲ್ವೋ ದಯವಿಟ್ಟು ನಾಳೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಹಾಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ನೀರಾವರಿ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ನಾಳೆ ಅದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೋಲಾರ ವಾಸಿಗಳಿಗೆ ಎಲ್ಲರಿಗೂ ಹೇಳ್ತೀನಿ, ಅವರವರ ಮನೆ ಖಾತೆಗಳನ್ನ ಖುದ್ದಾಗಿ ನೀವು ನಗರಸಭೆಗೆ ಹೋಗಿ, ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಅರೇಂಜ್ ಮಾಡಿದ್ದೀವಿ, ನಗರಸಭೆಯಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಬಿ ಖಾತೆಯನ್ನು ಪಡಿಬಹುದು. ಯಾರೇ ಆಗಲಿ ಏಜೆಂಟು ಅವರು ಇವರು ಇಂಥವ್ರು ಅವ್ರ ಕೈ ಕೊಟ್ಟರೆ ಆಗುತ್ತೆ, ಇವ್ರ ಕೈ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಮೋಸ ಹೋಗ್ತೀರಾ. ಡೈರೆಕ್ಟ್ ಆಗಿ ನಗರಸಭೆ ಅಧಿಕಾರಿಗಳನ್ನ ಭೇಟಿ ಮಾಡಿ, ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಏರ್ಪಾಟ್ ಮಾಡಿದ್ದೀವಿ, ನಿಮ್ಮ ಮನೆ ಖಾತೆಗಳು, ಸೈಟ್ ಖಾತೆಗಳನ್ನ ನೀವು ಬಿ ಖಾತೆಗಳು ಮಾಡ್ಕೋಬೇಕು ಅಂದ್ರೆ ನೀವು ನಗರಸಭೆ ಆಫೀಸನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಇದು 3 ತಿಂಗಳ ಅವಧಿ, 90 ದಿವಸ ಮಾತ್ರ ಇದಕ್ಕೆ ಅವಧಿ ಇರ್ತದೆ. 90 ದಿವಸದ ಒಳಗಡೆ ನೀವು ಮಾಡ್ಕೋಬಹುದು. ದಯವಿಟ್ಟು ಎಲ್ಲರೂ ಹೋಗಿ ನಗರಸಭೆಗೆ ಹೋಗಿ, ನಗರಸಭೆ ಕಚೇರಿಗೆ ಹೋಗಿ ನಿಮ್ಮ ಖಾತೆಗಳೆಲ್ಲ ಮಾಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಮನವಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾರೇ ಇದಕ್ಕೆ ಏಜೆಂಟ್ಸ್ ಇಲ್ಲ, ಯಾರು ಇಲ್ಲ, ಏನೂ ಇಲ್ಲ. ಅವರವ್ರ ಖಾತೆಗೆ ಅವ್ರು ಡೈರೆಕ್ಟ್ ಆಗಿ, ನಿಮ್ಮ ಪ್ರಾಪರ್ಟಿ ಓನರ್ ನೀವು ಡೈರೆಕ್ಟ್ ಆಗಿ ಹೋಗಿ ನಿಮ್ಮ ಪ್ರಾಪರ್ಟಿ ಆಗುತ್ತೆ, ನಿಮ್ಮ ಖಾತೆ ಆಗುತ್ತೆ. ನೀವು ಬೇರೆಯವ್ರ ಮುಖಾಂತರ ಇವಾಗ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಎಕ್ಸಾಂಪಲ್ ಯಾರೋ ಬೇರೆಯವ್ರು ತಗೊಂಡೋದ್ರೆ ಆಗೋದಿಲ್ಲ. ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಬೇರೆಯವ್ರು ತಗೊಂಡೋದ್ರೆ ಆಗೋದಿಲ್ಲ. ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ನನ್ನ ಮಗ ತಗೊಂಡು ಹೋಗ್ಬೋದು, ನಾನು ಹೆಂಡತಿ ತಗೊಂಡು ಹೋಗ್ಬೋದು ಅಷ್ಟೇ, ಬೇರೆಯವರು ಹೋದ್ರೆ ಆಗೋದಿಲ್ಲ. ಅದರಿಂದ ಡೈರೆಕ್ಟ್ ಆಗಿ ನಗರಸಭೆ ಅಧಿಕಾರಿಗಳನ್ನ ನೀವು ಮೀಟ್ ಮಾಡಿದ್ರೆ ನಿಮ್ಗೆ ಬಿ ಖಾತೆಗಳೆಲ್ಲ 90 ಡೇಸ್ ಟೈಮ್ ಇರುತ್ತೆ, 3 ತಿಂಗಳು ಟೈಮ್ ಇದೆ, 90 ಡೇಸ್ ಟೈಮ್ ಇದೆ. ಅಷ್ಟು ಒಳಗಡೆ ನಗರವಾಸಿಗಳಿಗೆ ಎಲ್ಲರಿಗೂ ಬಿ ಖಾತೆಗಳು ಕೊಡುವಂತ ವ್ಯವಸ್ಥೆಯನ್ನ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ನಗರವಾಸಿಗಳು, ಮುನ್ಸಿಪಾಲಿಟಿ ಅಧಿಕಾರಿಗಳ ನಾಳೆಯಿಂದ ಯಾವಾಗ ನಾವು ಹೋಗಿ ಅವ್ರು ಮೀಟ್ ಮಾಡಿ ನಿಮ್ಮ ಖಾತೆಗಳು ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೀವಿ. ಸರ್, ಅಪ್ಲೈ ಮಾಡಿದ್ರೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 4-5 ವರ್ಕಿಂಗ್ ಡೇಸ್ ಅಷ್ಟೇ, ಜಾಸ್ತಿ ಏನಿಲ್ಲ. 4-5 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಕೊಟ್ಬಿಡ್ತಾರೆ. ಅದನ್ನ ಅದು ಲಿಟಿಗೇಷನ್ಸ್ ಇರೋದಾಗೋದಿಲ್ಲ. ಲಿಟಿಗೇಷನ್ ಕೋರ್ಟ್ ಅಲ್ಲಿ ಇರೋದು ಆಗೋದಿಲ್ಲ. ಕೋರ್ಟು ಇಂಥ ಜಾಗದಲ್ಲಿ ಇರೋದನ್ನ ಇರೋದಿಲ್ಲ. ಕರೆಕ್ಟಾಗಿ ನಿಮ್ ಡಾಕ್ಯುಮೆಂಟ್ ಇರೋದಕ್ಕೆ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ಡಾಕ್ಯುಮೆಂಟ್ಸ್ ಮನೆ ಪತ್ರ ಇದೆ, ಖಾತೆಗಳಾಗಿಲ್ಲ, ಅಂಥದ್ದೆಲ್ಲ ಆಗುತ್ತೆ. ಯಾವುದೋ ಒಂದು 5-10% ಮಿಸ್ಸಿಂಗ್ ಆಗ್ಬೋದು. ಯಾಕಂದ್ರೆ ಕೋರ್ಟು ಕೇಸು ಅಂಗಮ್ಮರು ತಕರಾರು ಹಾಕೊಂಡಿರ್ತಾರೆ. ಆಮೇಲೆ ತಕರಾರು ಹಾಕೊಂಡಿದ್ದು ಮಸ್ಟಿಗೆ ಏನು ಖಾತೆ ಮಾಡಬಾರ್ದು ಅಂತ ಏನೂ ಇಲ್ಲ. ತಕರಾರು ಹಾಕೊಂಡಿದ್ರೆ ಖಾತೆ ಮಾಡ್ಬೋದು. ತಕರಾರು ಕೋರ್ಟಲ್ಲಿ ಇರುತ್ತೆ, ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಫೈನಲ್ ಆಗುತ್ತೆ. ಖಾತೆ ಮಾಡದೇ ಇದ್ರೇನು ಹಂಗೆ ಇದ್ರೂ ಕೋರ್ಟಲ್ಲಿ ತೀರ್ಮಾನ ಆಗಿದ್ದೆ. ಒಂದ್ ವೇಳೆ ಕೋರ್ಟಲ್ಲಿ ತೀರ್ಮಾನ ಆಗೋದು ನನ್ನ ಪರವಾಗಿ ಖಾತೆ ಇದ್ದು ನಿಮ್ಮ ಪರವಾಗಿ ನಿಮಗೆ ಖಾತೆ ಮಾಡ್ತಾರೆ ನೆಕ್ಸ್ಟ್ ಅಷ್ಟೇ. ಆ ಥರ ಏನಿಲ್ಲ. ಖಂಡಿತವಾಗ್ಲೂ ಖಾತೆಗಳು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದ ಎಲ್ಲರೂ ನಮ್ಮ ಲಾಂಚ್ ಆಗ್ತಾ ಇದೆ. ನಾಳೆಯಿಂದ ನಮ್ಮ AD ಎಲ್ಲರೂ, BD ಎಲ್ಲರೂ ಅಲ್ಲೇ ಇರ್ತಾರೆ. ನಾಳೆ ಎಲ್ಲ ನಗರಸಭೆನಲ್ಲೇ ಇರ್ತಾರೆ. ಎಲ್ಲರೂ ಹೋಗಿ ನೀವು ಅಲ್ಲಿ ಮೀಟ್ ಮಾಡಿ ಮಾತಾಡಿ ಖಾತೆಗಳನ್ನು ಮಾಡಿಸ್ಕೋಬಹುದು. 90 ದಿವಸಗಳ ಕಾಲಾವಕಾಶ ಇದೆ.